ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಏಕೈಕ ಪರಭಾಷೆಯ ಚಿತ್ರ ಕಾಳಹಸ್ತಿ ಮಹಾತ್ಯಂ. ನಂತರ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲ್ಲ ಅನ್ನೋ ತೀರ್ಮಾನವನ್ನ ಮಾಡಿಕೊಂಡ್ರು. ಬೇರೆ ಭಾಷೆಯಲ್ಲಿ ಅವಕಾಶಗಳು ಬಂದ್ರೂ ನಟಿಸ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂತ ಹೆಸರಿಟ್ಕೊಂಡು ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ 1954ರಲ್ಲಿ ಬಿಡುಗಡೆ ಆಯಿತು. ಆಗ ರಾಜ್ಕುಮಾರ್ ಅವರಿಗೆ ಕೇವಲ 25 ವರ್ಷ. ನಾನು ಸತ್ಯವಾಗಿ ಬೇಕೆಂದೇ ಆ ನವಿಲನ್ನು ಹೊಡೆದವನಲ್ಲ, ಅದೊಂದು ಕೆಟ್ಟ ಗಳಿಗೆ. ಬೇಡರ ಕಣ್ಣಪ್ಪ ಚಿತ್ರ ಯಶಸ್ವಿಯಾದಾಗ ಅದನ್ನ ತೆಲುಗಿನಲ್ಲಿ ರೀಮೇಕ್ ಮಾಡಬೇಕು ಅನ್ಕೊಂಡು ನಿರ್ದೇಶಕ HLN ಸಿಂಹ ಅವರು ತೆಲುಗಿನಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಟಿಸೋದಕ್ಕೆ ಹೇಳಿದ್ರು. ರಾಜ್ ನಟಿಸಿದ್ರು. ಆ ಚಿತ್ರಕ್ಕೆ ಡಬ್ಬಿಂಗ್ ಕೂಡ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ತೆಲುಗು ಮಾತಾಡೋದನ್ನ ಕೇಳಿ, పెద్దయ్య పెద్దయ్య నిన్ను బ్రతిమాలుకుంటాను, నా తప్పేమైనా ఉంటే క్షమించు. రామయ్య, కొండయ్య, బండయ్య, పుల్లయ్య, మీరంతా నా వల్ల తప్పుంటే క్షమించండి. ಕನ್ನಡದಲ್ಲಿ ಪಂಡ್ರಿಬಾಯಿ ಅವರು ಮಾಡಿದ್ದ ಪಾತ್ರವನ್ನ ತೆಲುಗಿನಲ್ಲಿ ಮಾಲತಿ ಅವರು ಮಾಡಿದ್ರು. ನಮ್ಮ ಪ್ರಯತ್ನಗಳುಂಟು, ನಾವುಂಟು. ಅವನು ಬರಲೇ ಕೂಡುದು, ಅವನಿಲ್ಲ ಇದ್ರೂ ಬೇಕಿಲ್ಲ. ನೋಡೋಣ. స్వామి, ನಮ್ಮ ಅಪ್ಪನಿಲ್ಲ ಅನ್ಬೇಡಿ. బావా, నీలా ఇక మీద నా దగ్గర వాడి పేరెత్తకు. విని విని విసిగెత్తిపోయాను. అలా అనకూడదు బావా. ఈశ్వరుడు అన్నిటికీ సమర్థుడు. అతని దయ ఉంటే. దయ అట్ట దయ. ಕೈಲಾಸನಾಥ ಶಾಸ್ತ್ರಿ ಅಂದ್ರೆ JV ಅಯ್ಯರ್ ಅವರು ಮಾಡಿದ್ದ ಪಾತ್ರವನ್ನ ಎಂ ಲಿಂಗಮೂರ್ತಿ ಅವರು ತೆಲುಗಿನಲ್ಲಿ ಮಾಡಿದ್ರು. ಇನ್ನು ಕಾಶಿನಾಥ ಶಾಸ್ತ್ರಿ ಅಂದ್ರೆ ನಮ್ಮ ನರಸಿಂಹರಾಜು ಅವರು ನಟಿಸಿದ ಪಾತ್ರವನ್ನ ಪದ್ಮನಾಭಂ ಅನ್ನೋರು ತೆಲುಗಿನಲ್ಲಿ ನಟಿಸಿದ್ರು. ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗು ಅಂತ ಅಲ್ವೇ ನನಗೆ ಹೇಳಿದ್ದು? ಹೌದು. ಯಾಕೆ ಮಾಡ್ಲಿಲ್ಲ? ಮಾಡ್ತೇನೆ. ಈಗ ಬೇಡ, ಭಕ್ತರು ಕಾದಿರ್ತಾರೆ. ಹೋಗು. ಯಾರಾದ್ರೂ ಕೇಳಿದ್ರೆ ಸ್ನಾನ ಆಯ್ತು ಅಂದ್ಬಿಡು. ಸುಳ್ಳು ಹೇಳ್ಬೇಕೆ ಅಪ್ಪ ಅಲ್ಲಿ? ಹಾ, ಸತ್ಯ ಹರಿಶ್ಚಂದ್ರನ ಮಗನೋ ನೀನು? ಇಲ್ಲ, ನಿನ್ನ ಮಗ. ఇదిగో అక్కడ ఎవరన్నా అడిగితే స్నానం చేశాననే చెప్పు. చేశానా? అబద్ధం చెప్పట్టవా నాన్న? సత్య హరిశ్చంద్రుడు కొడుకు రా నువ్వు. కాదు, నీ కొడుకుని. చాలే పోపో. ಇನ್ನು ಎರಡೂ ಚಿತ್ರಗಳಲ್ಲಿ ಶಿವ ಹಾಗೂ ಪಾರ್ವತಿಯ ಪಾತ್ರವನ್ನ HR ರಾಮಚಂದ್ರ ಶಾಸ್ತ್ರಿ ಹಾಗೂ ಯಲ್ಲಮ್ಮ ದೇವಿ ಅವರು ನಟಿಸಿದ್ರು. ಈ ಎರಡೂ ಚಿತ್ರಗಳ ನಿರ್ದೇಶಕರು HLN ಸಿಂಹ ಅವರು. ಭಕ್ತಿ ಪರಿಮಳವನ್ನು ಜಗತ್ತಿಗೆಲ್ಲ ಬೀರಿ జగత్తు కంటరియంతే మాడు. అడుక్కు తినడం మంచిది కాదని నాకు తెలుసు, కానీ ఏం చేయను? ముసలివాణ్ణి, నాకెవరు పనిస్తారు చెప్పు? ಬೇಡ್ರ ಕಣ್ಣಪ್ಪ ಮೇ 7ನೇ ತಾರೀಕು 1954ರಲ್ಲಿ ಬಿಡುಗಡೆಯಾದ್ರೆ ತೆಲುಗಿನ ಕಾಳಹಸ್ತಿ ಮಹಾತ್ಯಂ 12ನೇ ತಾರೀಕು ನವೆಂಬರ್ 1954ರಲ್ಲಿ ಬಿಡುಗಡೆ ಆಯಿತು. ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ಒಂದೇ ಪಾತ್ರ ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ನಟಿಸಿದ್ದಾರೆ, ಸಂಭಾಷಣೆಯನ್ನ ಹೇಗೆ ಹೇಳಿದ್ದಾರೆ ನೀವೇ ಕೇಳಿ. నాకేమైనా పిచ్చి పట్టిందా? లేదు. అయితే ఇదంతా ఏమిటి? అర్థం కాకుండా ఉంది. ಚಿತ್ರದ ಕ್ಲೈಮ್ಯಾಕ್ಸ್ ಅಂದ್ರೆ ಶಿವನ ಕಣ್ಣಲ್ಲಿ ರಕ್ತ ಬಂದು ಕಣ್ಣಪ್ಪ ತನ್ನ ಕಣ್ಣನ್ನ ಕಿತ್ತು ಶಿವಲಿಂಗಕ್ಕೆ ಹಾಕ್ತಾನೆ. ಆ ಸೀನಲ್ಲಿ ಡಾಕ್ಟರ್ ರಾಜ್ ಹೇಗೆ ನಟಿಸಿದ್ದಾರೆ ನೋಡಿ. ಶಿವಪ್ಪ, ನನ್ನ ಕಣ್ಣುಗಳೆರಡನ್ನು ನಿನಗೆ ಕೊಟ್ಟಿದ್ದು ಮತ್ತೆ ಹೇಳಬೇಡ. ನೀನೇ ನನ್ನ ಕಣ್ಣು, ನನ್ನ ಸರ್ವಸ್ವ. ತಾಳು, ಸ್ವೀಕರಿಸು. ಅಬ್ಬಾ, ಶಿವಪ್ಪ. నా రెండు కళ్ళు పోయినందుకు నువ్వేమీ ఆరాటపడకు స్వామి. నువ్వే నా మనోనేత్రం, నా సర్వస్వం. ప్రభు ఉండు. అబ్బా, శివయ్య. ಬೇಡರ ಕಣ್ಣಪ್ಪ ಚಿತ್ರವನ್ನ ತಮಿಳು ಭಾಷೆಗೆ ಡಬ್ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡಿರಲಿಲ್ಲ, ಬೇರೆಯವರು ಅವರಿಗೆ ಧ್ವನಿ ನೀಡಿದ್ರು. ದಿನದೋறும் உணவின்றி சாகிறோம். ஒப்புக்கொள்றியா? நீலா,
இனி என்னை போலவே நீ சும்மா இரு. அவனை நினைக்க வேண்டாம். ஐயோ, என்ன இது? இனி என் பிரயத்தனம் உண்டு, நான் ಉಂಟು. ಅವನ್ ಬರಕೂಡದು. ಅವನ್ இருந்தாலும் ಸರಿ. ಡಾಕ್ಟರ್ ರಾಜ್ ಅವರು ನಟಿಸಿರುವ ಏಕೈಕ ಪರಭಾಷೆ ಚಿತ್ರ ಕಾಳಹಸ್ತಿ ಮಹಾತ್ಯಂ. ಈ ಚಿತ್ರ ನೀವು ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋ ನೋಡಿ ನಿಮ್ಗೇನ್ ಅನ್ನಿಸ್ತು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.